ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಊರಿಗೆ ಹೋಗೋಣ ಬೆಳಗ್ಗೆ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಹಬ್ಬಕ್ಕೆ ಹಾಸನ್ಗೆ. ಸೊ ಹಂಗಾಗಿ ಇವತ್ತು ನೈಟ್ ಹೋಗಿ ಏನೇನು ತಗೊಬರ್ಬೇಕು ಅಂತ ಸ್ವಲ್ಪ ಇತ್ತು. ಬಾಡಿ ಲೋಷನ್ ಎಲ್ಲ ಖಾಲಿಯಾಗಿತ್ತು. ಫ್ರೂಟ್ಸ್ ತರಬೇಕಿತ್ತು, ಆಪಲ್ ಇಳಿ ಡೈಪರ್ ಎಲ್ಲ. ಇದು ಬಟ್ಟೆ ತಂದಿದ್ದೀವಿ ನೋಡಿ ಹಬ್ಬಕ್ಕೆ. ತಾತ ಕೊಡಿಸಿರೋ ಬಟ್ಟೆ. ದುಡ್ಡು ಕೊಡ್ತೀನಿ ತಗೋಬಾ ಅಂತ ಹೇಳಿದರು. ಸೊ ಹಂಗಾಗಿ ಹೋಗಿ ತಗೊಬಂದ್ವಿ. ಅವತ್ತು ನೈಟು ಸ್ವಲ್ಪ ಸಾಂಬಾರು ಮಾಡಿದರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅವರಿಗೆ ಚಿತ್ರಾನ್ನ ಗೊಜ್ಜು ಮಾಡಿಡು ಅಂತ ಹೇಳಿದರು. ಸೊ ಹಂಗಾಗಿ ಸಾಂಬಾರು ಬೇಡ ಅಂತ ಸ್ವಲ್ಪ ಅವಲಕ್ಕಿ ಇತ್ತು, ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಮತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ಸ್ವಲ್ಪ ಚಿತ್ರಾನ್ನ ಗೊಜ್ಜು ಮಾಡಿಟ್ಟಿದ್ದೀನಿ ನೋಡಿ. ನೈಟ್ ಡಿನ್ನರ್ ಇದು. ಶಾವಿಗೆ ಸ್ವಲ್ಪ, ಅವಲಕ್ಕಿ ಸ್ವಲ್ಪ, ಎರಡು ಚೆನ್ನಾಗಿತ್ತು ವೆರೈಟಿ. ಮೊಮ್ಮ ಕೊಟ್ಟೆ ಅಂತ ಹೆಂಗೆ ಹೇಳ್ತಾಳು ನೋಡು. ನೀನು ಫಸ್ಟ್ ಬೇಗ ಬೇಗ ಶಾವಿಗೆ ಉಪ್ಪಿಟ್ಟು ತಿನ್ನು. ಶಾವಿಗೆ ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು. ಈ ಹೆಂಗೆ ಕತೆ ಹೊಡಿತಾಳು ನೋಡು. ಇಸ್ಕ ಪಪ್ಪಂತ ಬಾಯ್ಲಿ ಇಸ್ಕ, ಇಲ್ಲಾಂದ್ರೆ ಕೊಡಲ್ಲ. ತೆಗಿ ಬಾಯಿಂದ ಕೈಯ. ಇಸ್ಕೋಬೇಕಿಲ್ಲ ಅಂದ್ರೆ ಕೊಡಲ್ಲ. ಗೋರಿಲ್ಲ ಬಾಯ್ಲಿ ಚರಿನ ಇಟ್ಕೊಂಡು. ಸರಿ, ನಿಂಗೆ ಫೋನ್ ಕೊಡಲ್ಲ, ಹೋಗು. ಚೆನ್ನಾಗೈತೆ ಕಾಂಬಿನೇಷನ್ ಅಲ್ವಾ? ಹಿಂಗೆ ದಿನ ವೆರೈಟಿ. ಅಯ್ಯೋ ಅಲ್ಲಿ ನೋಡಿ ಕಾಕ್ರೋಚು. ನೈಟ್ ಊಟ ಎಲ್ಲ ಆಯ್ತಲ್ಲ. ಬೆಳಗ್ಗೆ ಬೇಗ ಎದ್ದಿದ್ದೀವಿ. ಬೇಗ ಎದ್ದು ಚಿತ್ರಾನ್ನ ಗೊಜ್ಜು ಮಾಡಿ ಇಟ್ಟಿದ್ನಲ್ಲ, ಹಾಗಾಗಿ ಸೊ ಅನ್ನ ಮಾಡಿ ಅವರಿಗೆ ಬಾಕ್ಸಿ ಕಲಿಸ್ದೆ. ಚಿತ್ರಾನ್ನ ಗೊಜ್ಜೆಲ್ಲ ಕಲಿಸಿದ್ದೀನಿ ನೋಡಿ. ಮತ್ತು ಅಲ್ಲಿಂದ ಹೊರಟ್ಬಿಟ್ಟು ಬಂದ್ವಿ. 4 o'clock ಬಸ್ಸಲ್ಲಿದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸಲ್ಲಿದ್ವಿ ನೋಡಿ. ಅಷ್ಟು ಬೇಗ ಬಂದಿದ್ದೀವಿ. ನಿದ್ದೆ ಬೇರೆ ಇಲ್ಲ, ರಾತ್ರಿ ಮಲಗಿದ್ದು ಲೇಟಾಗಿತ್ತು. ಬಸ್ಸಲ್ಲಿನೂ ಅಷ್ಟೊಂದು ಜನ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಹತ್ತಿದ್ದು. ಮತ್ತೆ ಬೆಳಕರಿತು ಬಂದಿದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇತ್ತು ಹಾಸನ್ಗೆ. ಚೆನ್ನಾಗಿತ್ತು. ಆಮೇಲೆ ಮತ್ತೆ ನನಗೆ ಏನೇನು ಮಲ್ಕೋಬೇಕು ಅಂತ ಅನ್ನಿಸ್ತಿತ್ತು. ನಮ್ಮ ಚರಿ ಮಲಗಿದ್ರು. ಸೊ ಹಂಗಾಗಿ ನಂಗೆ ಮಲ್ಕೊಳಕ್ಕಾಗಲಿಲ್ಲ. ತುಂಬ ನಿದ್ದೆ ಹೊಡಿತಾಯಿತ್ತು. ಅವಳಿಗೆ ಸೀಟ್ ಬಿಟ್ಬಿಟ್ಟು ಕೂತಿದ್ದೆ ನಾನು. ಸುಮ್ಮನೆ ಏನು ಯೋಚನೆ ಮಾಡ್ತಾ ಕೂತ್ಕೊಂಡು ಫೋನು ನೋಡೋಕೆ ಬೋರ್ ಹೊಡಿತಾಯಿತ್ತು. ಸೊ ಹಂಗೆ ಕೂತ್ಕೊಂಡು ನೋಡ್ತಾ ಇದ್ದೆ. ಚೆನ್ನಾಗಿತ್ತು ಅಂತಲ್ಲ ನೇಚರು, ಮನೆಗಳೆಲ್ಲ ನಂಗೆ ಇಷ್ಟ ಆಯಿತು. ಸುಮ್ಮನೆ ನೋಡ್ತಾ ಕೂತಿದ್ದೆ. ಅವಳ ಕಡೆ ಸ್ವಲ್ಪ ಜಾಗ ಇತ್ತು, ಅಷ್ಟರೊಳಗಡೆ ಬಂದ್ವಿ, ಇಳಿದ್ವಿ. ನಮ್ಮ ಅಪ್ಪ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಸೊ ನೋಡಿ ಬಂದು ನನ್ನ ಮಗಳನ್ನ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಬಿಸಿಲಿದೆ ಅಂದರೆ ನಮಗಿಂತ ಅಲ್ಲಿ ಬೆಂಗಳೂರಿಗಿಂತ ಹೆವಿ ಬಿಸಿಲು ಹಾಸನು. ತುಂಬ ಬಿಸಿಲಿದೆ. ಇಲ್ಲಿ ಅಮ್ಮ ಎಲ್ಲ ವಾಶ್ ಮಾಡಿತ್ತು. ರಂಗೋಲಿ ಒಂದು ಬಿಟ್ಟಿರಲಿಲ್ಲ, ಅದಕ್ಕೆ ನಾನು ರಂಗೋಲಿ ಬಿಟ್ಟೆ. ನಮ್ಮ ಗಿಡದಲ್ಲಿ ಎಷ್ಟೊಂದು ಹೂವು ಬಿಟ್ಟಿದೆ ಗೊತ್ತಾ? ದುಂಡು ಮಲ್ಲಿಗೆ ಹೂವು ಫುಲ್ ಎಲ್ಲ ಕುಯ್ಯೋಕ್ಕಾಗ್ದೇ ನಮ್ಮಮ್ಮ ಫುಲ್ ಎಲ್ಲ ಹಂಗೆ ಹೋಗಿದೆ. ಇನ್ಮೇಲೆ ನಾವು ಕಿತ್ಕೋತೀವಿ. ನಾನು ಯಾವ ಥರ ರಂಗೋಲಿ ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ನನಗಂತೂ ರಂಗೋಲಿ ಬಿಡ್ದೇ ಅಲ್ಲಿ ಚಿಕ್ಕ ಚಿಕ್ಕ ರಂಗೋಲಿ ಬಿಡಬೇಕು, ಒಂಥರ ಬೇಜಾರಾಗೋದು. ನನ್ನ ಮಗಳನ್ನ ರಂಗೋಲಿ ಬಿಟ್ಟವಳೆ, ಗೈಸ್ ತೋರಿಸ್ತೀನಿ ಇದು ಯಾವ ಥರ ಬಿಟ್ಟವಳೆ ಅಂತ. ಬಿಟ್ಟಿದ್ಯಾ ರಂಗೋಲಿನ? ನನ್ನ ಮಗಳು ಬಿಟ್ಟರೆ ರಂಗೋಲಿ, ಇದು ನಾನು ಬಿಟ್ಟಿರೋ ರಂಗೋಲಿ. ಚೆನ್ನಾಗಿದೆಯಾ? ನನ್ನ ಮಗಳು ಬಿಟ್ಟಿರೋ ರಂಗೋಲಿ ಇದು, ನಾನು ಬಿಟ್ಟಿರೋ ರಂಗೋಲಿ ಇದು, ನನ್ನ ಮಗಳು ಬಿಟ್ಟಿರೋ ರಂಗೋಲಿ. ಹೆಂಗಿದೆ? ಸರಿ, ಯಾರಪ್ಪ ರಂಗೋಲಿ ಬಿಡೋದು ಹೇಳ್ಕೊಟ್ಟಿದ್ದು ನಿಂಗೆ? ಮೊಮ್ಮನ. ಇಲ್ಲಿ ನೋಡಿದೆ ಗಿಡ ಫುಲ್ ಎಲ್ಲ ಇಲ್ಲೆಲ್ಲ ಇವಾಗ ತೊಳೆದು ಅಮ್ಮ ನಾನು ಸೇರಿಕೊಂಡು ನೋಡಿ ಫುಲ್ ಇಲ್ಲೆಲ್ಲ ರೋಡ್ ತುಂಬ ಎಲ್ಲ ಉದುರ್ಬಿಟ್ಟಿತ್ತು ಹೂವು. ಇದು ಗಮ್ಮಂತಿದೆ ಇದ್ರ ಹೂವು, ದುಂಡ್ಮಲ್ಗೆ ಹೂವು ನೋಡಿ. ಚಿರಂಡಿಗೆಲ್ಲ ಎಷ್ಟು ಉದುರೋಗಿದೆ. ನಾವು ಇದೇ ಹೂವನ್ನ ಬೆಂಗಳೂರು ದುಡ್ಡು ಕೊಟ್ಟು ತಗೋತೀವಿ. ಇಲ್ಲಿ ಊರ ಕಡೆ ಫುಲ್ಲು ಉದುರೋಗ್ತಿದೆ. ಕಿತ್ಕೋತೀನಿ. ಇಲ್ಲ, ವರ್ಷ ನಾನು ಈ ಟೈಮಲ್ಲಿ ಬರ್ತೀನಿ. ಹೋದ ವರ್ಷವೂ ಅಷ್ಟೇ ತುಂಬ ಹೂವು ಸಿಗೋದು. ಒಂದೊಂದು ದಿವಸಕ್ಕೆ 2 ಮಾರು 3 ಮಾರು ಹೂವು ಸಿಗೋದು ನೋಡಿ. ಎಷ್ಟು ಚೆನ್ನಾಗ್ಬಿಟ್ಟು ಸಂಜೆ ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗ್ಬಿಟ್ಟಿರುತ್ತೆ ಅಂತ. ಫುಲ್ ಖುಷಿ ಆಯಿತು. ಇನ್ನೊಂದೇನು ಅಂದರೆ, ಮದುವೆ ಆದ ಹೆಣ್ಮಕ್ಳು ಅಪ್ಪನ ಮನೆಗೆ ಬರೋದೇ ಒಂದು ಖುಷಿ ಅಲ್ಲ. ಹಬ್ಬ ಇಲ್ಲದೋಗ್ಲಿ, ಅಪ್ಪನ ಮನೆಗೆ ಬರೋದೇ ಒಂದು ಹಬ್ಬದ ಥರ ಖುಷಿಯಿಂದ ಓಡೋಡಿ ಬರ್ತೀನಿ. ನನಗೂ ಅದೇ ಥರ ತುಂಬ ಖುಷಿ ಆಗುತ್ತೆ. ಬಟ್ ಎಷ್ಟು ದಿವಸ ಇದ್ರೂ ಇದ್ದೇನ ಫೀಲ್ಗಿಂತ ಇಷ್ಟು ಬೇಗ ಹೋಯ್ತಾ ದಿನಗಳು ಅಂತ ಅನಿಸುತ್ತೆ. ನಿಮಗೂ ಇದೇ ಥರ ಆಗುತ್ತೆ ಅಂತ ಅನ್ಕೋತೀನಿ. ಪ್ರತಿಯೊಂದು ಹೆಣ್ಮಕ್ಳು ಮದುವೆಗಿರೋರಿಗೆ ಹಿಂಗೆ ಆಗುತ್ತೆ ಅಂತ ಅನ್ಕೋತೀನಿ. ಬಟ್ ನಾವು 8 ದಿವಸ ಇದ್ರು 15 ದಿವಸ ಇದ್ರು ಒಂದು ತಿಂಗಳಿದ್ರು ಅಯ್ಯೋ ಇಷ್ಟು ಬೇಗ ಆಗೋಯ್ತಾ, ಹೋಗ್ಬೇಕಾ ಇಷ್ಟು ಬೇಗ ಅಂತ ಬೇಜಾರಾಗುತ್ತೆ ನನಗಂತೂ. ಬರ್ಬೇಕಾರಿರೋ ಖುಷಿ ಹೋಗ್ಬೇಕಾರಿರಲ್ಲ, ಸ್ವಲ್ಪ ಬೇಜಾರಾಗಿರುತ್ತೆ. ಕಣೋ, ಬಂದ ತಕ್ಷಣ ಹಾಲು ಕುಡಿಸ್ತಾ ಇದೆಯಾ? ಕುಡಿಸು. ಎಲ್ಲ ಮನೆ ಕ್ಲೀನಿಂಗ್ ಹಬ್ಬಕ್ಕೆ. ಕಸ ಗುಡಿಸ್ಕೊಡ್ತಾಳ ಕಣವ ನಿಂಗೆ.
ಕಸನೂ ಗುಡಿಸ್ಕೊಡ್ತಾಳೆ, ಮನೆನೂ ಒರೆಸ್ಕೊಡ್ತಾಳೆ. ಈಗೆಲ್ಲ ಹಬ್ಬಕ್ಕೆ ಅವಳೇ ಕ್ಲೀನ್ ಮಾಡೋದು. ಎಲ್ಲನೂ ಅರ್ವಿದೆಯಲ್ಲ, ತೆಗ್ದಿದೆಯಲ್ಲ ಫುಲ್ ಇಲ್ಲೆಲ್ಲ. ಹಾಂ, ಟಿ ವಿ ಸ್ಟ್ಯಾಂಡು ಎಲ್ಲ ಕ್ಲೀನ್ ಮಾಡ್ಬೇಕು ಇವತ್ತು, ಹಬ್ಬಕ್ಕೆ ಕ್ಲೀನಿಂಗ್. ಚೆನ್ನಾಯ್ತು ಸರಿ ಹಾಲು. ಕುಡಿ ಕುಡಿ, ಸ್ವಲ್ಪ ಕೈಯಲ್ಲಿದೆ, ಕುಡಿ, ಕುಡಿದು ಖಾಲಿ ಮಾಡಿಬಿಡು. ಅಯ್ಯಪ್ಪ, ಇನ್ನು ರೋಡಲ್ಲೇ ಬಿದ್ದಿರ್ತಾಳೆ ಇನ್ನು 3 ಹೊತ್ತುವೆ. ಬಸ್ಸಾಕ ನೀನೇ ಸರಿ. ನೀನು ಬೆಂಗಳೂರಿಗೆ ಬಂದರೆ ಏನಕ್ಕೆ ಮಾತಾಡಲ್ವಂತಲ್ಲ? ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಈ ಟಿಪ್ಪಾಯಿನ ಇಲ್ಲಿಗೆ ಇಡ್ತಿದ್ದೆ, ಬಟ್ ಅದು ನನ್ನ ಮಗಳು ಸೆಟಪ್ ಬಾಕ್ಸ್ ಇದೆಯಲ್ಲ, ಟಿ ವಿ ಶೋಕೇಸ ಸೆಟಪ್ ಬಾಕ್ಸ್ ಹೋಗಿ ವೈರೆಲ್ಲ ಹಿಡಿತಾಳೆ. ಸೊ ಹಂಗಾಗಿ ಅಲ್ಲಿಗೆ ಇಟ್ಟಿದ್ದೀನಿ. ನೋಡಿ, ಮನೆಲ್ಲ ಕ್ಲೀನ್ ಆಯಿತು. ಬೇಳೆ ಬೇಯಿಸಿದ್ದೀನಿ, ಬೇಳೆ ಸಾಂಬಾರು ಮಾಡೋಣ ಅಂತ. ಮುಂದೆನೂ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟೆ. ರೂಮು ಎಲ್ಲ ಕ್ಲೀನ್ ಆಯಿತು. ಇವಾಗ ಬೇಳೆ ಸಾಂಬಾರು ಮಾಡಿ ಮುದ್ದೆಗೆ ಇಟ್ಟಿದ್ದೀನಿ. ನಾವು ಅಪ್ಪ ಬರ್ತಾರೆ ಇವಾಗ ಅಂತ ಫೇಸ್ ವಾಶ್ ಎಲ್ಲ ಮಾಡ್ಕೊಬಂದೆ. ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಿ ಸಾಂಬಾರು ಮಾಡಬೇಕು ಬೇಗ. ಹೇಳ್ತೈತಲ್ಲ, ತಾತ ನನ್ನ ಬಿಟ್ಟು ಹೋಯ್ತು, ಕರ್ಕೊ ಹೋಗ್ಲಿಲ್ಲ ಅಂತ. ನೀನು ತಾತ ಬಂದ ತಕ್ಷಣ ಮಾತಾಡಿಸ್ಬೇಕು ತಾನೆ, ನೀನು ಮಾತಾಡಿಸ್ಲಿಲ್ಲ, ಅದಕ್ಕೆ ತಾತ ಬಿಟ್ಟು ಹೋಯ್ತು. ಈಗ ಮಾತಾಡ್ಸು, ಮತ್ತೆ ಕೆಲ್ಸಕ್ಕೆ ಹೋಗುತ್ತೆ. ಹಾಂ ಹಾಂ, ಅಲ್ಲ, ಬಿಸ್ಲಿಗೆ ಕಾಲಿಡಂಗಿಲ್ಲ ಅಷ್ಟೇ. ಅದೇನು ಹೊಸಿ ಬಿಸಿಲು ಹೊಡಿತೈತೆ. ಅಲ್ಲಿ ಆಡಕ್ಕೆ ಹೋಯ್ತೀನಿ ಅಂತಿದೆಯಲ್ಲ. ಟೈಮು 2 ಗಂಟೆ ಐತೆ, 2:15. ಬಿಸಿಲು ಆಡಕ್ಕೆ ಹೋಯ್ತು ಆಡೋಕ್ಕೆ. ಬಾ ನೋಡ್ಕ ಬಾ. ಬಟ್ಟೆನಾ? ನಿನ್ನ ಫುಟ್ಪಾತಿನ ಬಟ್ಟೆ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಇರುತ್ತಾ? ನೋಡು ಸರಿ. ಆಮೇಲೆ ಇರು ಕೊಡ್ತಾಳೆ ಕಿತ್ಕೊಂಡ್ಲು. ನೋಡ್ತೈತೆ, ಕಿತ್ಕೊತೈದಿಯಲ್ಲ ಸರಿ ನೀನು. ಜೀನ್ಸ್ ಪ್ಯಾಂಟು, ಆಮೇಲೆ ಇದು ದುಡ್ಡು ಕೊಡಿ ಇಟ್ಕೊಂತ ತಾನು. ಬೇಡ, ನಂದು ಕೇಳು ಚೆನ್ನಾಯ್ತಾ ಅಂತ. ಯಾರವ ಕೊಡ್ಸಿದ್ದು ಸರಿ? ಈಗ ಹೂವು ಬಿಟ್ಟೈತೆ ದುಂಡ್ಮಲ್ಗಿ, ಬಟ್ ಹೈಟಲ್ಲಿ ಬಿಟ್ಟೈತೆ. ಹೆಂಗೆ ಕೀಳೋದೋ ಗೊತ್ತಾಗ್ತಿಲ್ಲ ನನಗೆ. ಇವೆಲ್ಲ ಎಡ್ಕಲ್ಲ, ಏನು ಮಾಡೋದು ನೋಡಿ. ಫುಲ್ ಎಷ್ಟು ಉದ್ರೋಗ್ಬಿಟ್ಟೈತೆ ಅಂತ. ಇವಾಗ ನೋಡಿ, ನಾನು ಬೆಳಗ್ಗೆ ತೋರಿಸಿದ್ನಲ್ಲ, ಇಲ್ಲೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೆ ನೋಡಿ. ಇವಾಗ ಇಷ್ಟೇ ಹೂವು ಕಿತ್ತಿರೋದು ನಾನು, ಎಡಗ್ತಾ ಇರೋದು ನೋಡಿ. ಇಲ್ಲೆಲ್ಲ ಹೂವಿನ ಸುರಿಮಳೆ 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 ನೋಡಿ. ತುಂಬ ಇಲ್ಲೆಲ್ಲ ಉದುರ್ಬಿಟ್ಟೈತೆ. ಆ ಕಡೆನೂ ತುಂಬ ಉದುರಿದೆ. ಎಲ್ಲ ಬೆಳಗ್ಗೆನೂ ಎಷ್ಟೊಂದು ಹೂವು ಉದುರೈತೆ. ಈ ಹೂವಾಗೇನೆ ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು, ಒಂದು ಮೊಳಕ್ಕೇನೆ 50 ರೂಪಾಯಿ 60 ರೂಪಾಯಿ ಕೊಟ್ಬಿಟ್ಟು ಮಾಡ್ಕೊತೀವಿ. ಇಲ್ಲಿ ನೋಡಿರಿ ಎಲ್ಲ ಉದುರೋಯ್ತೈತೆ ನೋಡಿ. ಇಲ್ಲೆಲ್ಲ ಜಾಸ್ತಿ ಇದ್ದಾವೆ. ಹೆಂಗೆ ಕಿತ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೆ ಕೋಲ್ ಹಿಡ್ಕೊಂಡಿದ್ದೀನಿ ಕೀಳೋಣ ಅಂತ. ಬಟ್ ಹೆಂಗೆ ಕೀಳೋದು? ಬಟ್ ಕೀಳಬೇಕು, ನೋಡೋಣ ಹೆಂಗೆ ಕೀಳೋದು ಅಂತ. ಇದೀನಿ ಗೈಸ್ ನೋಡಿ, ಎಷ್ಟು ಚೆನ್ನಾಗಿ ಅಲ್ಲಿದೆ ಅಲ್ಲವ್ವ. ನೋಡಿ ಎಷ್ಟೊಂದು ಇದು ನೋಡಿ. ಗಿಡ ಈ ಥರ ಇದೆ, ದೊಡ್ಡ ಗಿಡ, ಮರದ ಥರ ಆಗ್ಬಿಟ್ಟೈತೆ. ತುಂಬ ಹೂವು ಬಿಡುತ್ತೆ. ಇವಾಗೆಲ್ಲ ಹೂವು ಬಿಡೋಕ್ಕೆ ಸ್ಟಾರ್ಟ್ ಅಲ್ಲ, ಮಲ್ಲಿಗೆ ಹೂವು ಬಿಡುತ್ತೆ. ಒಂದು 7 ಡೇಸ್, ಒಂದು 8-10 ಡೇಸ್ ಅಷ್ಟೇ, ಬಟ್ ತುಂಬ ಹೂವು ಬಿಡುತ್ತೆ. ಇವಾಗ ಸ್ಟಾರ್ಟಿಂಗ್, ಇದು ಸ್ಟಾರ್ಟಿಂಗ್ ಅಂತೆ. ಇನ್ನೂ ಹೋಯ್ತಾ 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 ತುಂಬ ಹೂವು ಬಿಡುತ್ತೆ ನೋಡಿ. ಚೆನ್ನಾಗಿದೆಲ್ಲ. ನಾವೆಲ್ಲ ಇಲ್ಲಿದ್ರೆ ನೋಡಿ, ನಾವಿಲ್ಲೆಲ್ಲ ಇದ್ದರೆ ಪೂಜೆಗೆ ಹೂವನ್ನೇ ತಗೊಬರಲ್ಲ. ಯಾಕೆಂದರೆ ಇಲ್ಲಿ ತುಂಬ ಹೂವು ಬಿಡುತ್ತಿದ್ದು. ಏನು ದಾಸವಾಳ ಮತ್ತು 7 ಸುತ್ತಿನ ಮಲ್ಲಿಗೆ ಅಂತಾರೆ ಗೊತ್ತಾ? ನಾನು ಹೋಗೋತ್ತಿಗೆ ಏನಾದ್ರು ಬಿಟ್ಟರೆ ನಾನು ನಿಮಗೆ ತೋರಿಸ್ತೀನಿ 7 ಸುತ್ತಿನ ಮಲ್ಲಿಗೆ ಯಾವ ಥರ ಇರುತ್ತೆ ಅಂತ. ಅದೂ ಈ ಗಿಡ ಸಂದಿನೇ ಸೇರ್ಕೊಂಡೈತೆ. ಅದು ಬೆಳಗ್ಗೆ ಅಮ್ಮ ಕುಯ್ದಿಟ್ಟಿದ್ರು, ಆ ಫೋಟೋಕ್ಕೆ ಹಾಕಿದ್ದಾರೆ ಒಳಗಡೆ, ಅದು ದೇವ್ರ ಮನೆಯಲ್ಲಿ. ಇವಾಗ ಇದನ್ನು ಹೆಂಗೆ ಕೀಳೋದು ಅಂತ ಐಡಿಯಾ ಮಾಡ್ತಾ ಇದ್ದೀನಿ. ಕೋಲ್ ಹಿಡ್ಕೊಂಡು ನಿಂತಿದ್ದೀನಿ, ಹೆಂಗೆ ಕೀಳೋದು, ಏನು ಮಾಡೋದು. ನನ್ನ ಮಗಳು ಡೈಲಾಗ್, ನನ್ನ ಮಗಳಂದ್ರೆ ಇವಾಗ ಮಲಗವಳೆ. ಎದ್ದಿದ್ರೆ ಅಮ್ಮ ಹೆಂಗೆ ಕೀಳೋದು, ಏನು ಮಾಡೋದು ಅಂತಿದ್ಲು. ಓಕೆ ಬನ್ನಿ, ಸ್ವಲ್ಪನಾದ್ರು ಕಿತ್ಕೊಳ್ಳೋಣ, ಸಂಜೆ ಆಗ್ತಾ ಇದೆ.
ಓಕೆ, ಸಂಜೆ ಹೊತ್ತು ಕಾಫಿಗೆ ಚುರುಮುರಿ ತಗೊಬಂದಿದ್ರು ನಮ್ಮಪ್ಪ. ಚುರುಮುರಿ ಅಂದರೆ ಪೂರಿ ತಂದಿದ್ರು, ಚುರುಮುರಿ ಮಾಡು ಅಂತ. ನನ್ನ ಮಗಳು ಇಲ್ಲಿ ಏನೋ ತಿಂತವಳೆ, ಪೂರಿ ತಿಂತವಳೆ. ಸೊ ಕಾಫಿ ಮಾಡಿ ಚುರುಮುರಿ ಮಾಡಿದ್ವಿ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್. ಮತ್ತು ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.